ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಕೆಮಿಸ್ಟ್ರಿ ಎಕ್ಸಾಮ್ ಆದಾಗಿಂದ ಒಂದೇ ಒಂದು ಕಮೆಂಟ್ ಬರ್ತಾ ಇರೋದು. ಅದೇನು ಅಂತ ಹೇಳಿದರೆ ಎಲ್ಲರೂ ಕೂಡ ಅದೇ ಕಮೆಂಟು, ಸರ್ ಹಿಂದಿ ಅಂತ. ಏನಾದರೂ ಮಾಡಿ ಹಿಂದಿ ಎಕ್ಸಾಮ್ ಕೂಡ ನಮ್ಮ ಕ್ಲಿಕ್ ಮಾಡಿಸಿ ಅಂತ. ಯಾಕಂದರೆ ಉಳಿದಿರೋ ಲ್ಯಾಂಗ್ವೇಜ್ ಇದು ಒಂದೇ ಒಂದು ಆಗಿರುವಂಥದ್ದು. ಕನ್ನಡ ಆಯಿತು, ಇಂಗ್ಲೀಷ್ ಆಯಿತು, ಸಂಸ್ಕೃತ ಆಯಿತು, ಎಲ್ಲವೂ ಕೂಡ ಮುಗಿದೋದು, ಉರ್ದು ಎಲ್ಲ. ಆದರೆ ಉಳಿದಿರುವಂಥದ್ದು ಹಿಂದಿ ಎಲ್ಲರೂ ತೆಗೆದುಕೊಂಡು ಬಿಟ್ಟಿದ್ದಾರೆ. ಏನು ಓದಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಅವರ್ ಸ್ಟೂಡೆಂಟ್ಸ್ ಡಿಡ್ ನಾಟ್ ಸ್ಟಡಿ, ಹೌದಲ್ವಾ? ದೀಸ್ ಮೆನಿ ಮಂತ್ಸ್, ಡೇಸ್, ಎವ್ರಿಥಿಂಗ್ ದೇ ಸ್ಪಾಯ್ಲ್ಡ್. ಯಾಕಂತ ಹೇಳಿದರೆ ಹಿಂದಿ ಪೇಪರ್ ಈಸಿಯಾಗಿರುತ್ತೆ, ಹೆಂಗೋ ಮ್ಯಾನೇಜ್ ಮಾಡಿಬಿಡ್ತೀವಿ ಅಂತ. ಈಗ ಎಕ್ಸಾಮ್ ಬಂದಾಗ ಸ್ಟಾರ್ಟ್ ಆಗಿದೆ. ಎನಿಹೌ, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಫಸ್ಟು ಮೈಂಡ್ ಸೆಟ್ ಮಾಡ್ಕೊಳ್ಳಿ. ನೀವು ಬರೀ ಪಾಸ್ ಆಗಬೇಕು, ನಾನು 60 ಮಾರ್ಕ್ಸ್ ಬೇಕು ಸರ್, ನನಗೆ 80 ಔಟ್ ಆಫ್ 80 ಬೇಕು, ಎಲ್ಲದೂ ಕೂಡ ಇದೇ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ ಏನನ್ನು ಓದಬೇಕು ಅಂತ. ಐ ಆಮ್ ನಾಟ್ ಎ ಹಿಂದಿ ಲೆಕ್ಚರರ್ ಸರ್. ನಾನು ಹಿಂದಿ ಪಾಠ ಮಾಡಲ್ಲ ಮಕ್ಕಳಿಗೆ, ಆದರೆ ಹಿಂದಿ ಬಗ್ಗೆ ಜ್ಞಾನವನ್ನು ಇಟ್ಕೊಂಡಿದ್ದೇನೆ. ಹಿಂದಿ ಈಸ್ ವೆರಿ ಈಸಿ, ಇಷ್ಟಂತೂ ಹೇಳಬಲ್ಲೆ. ಯುವರ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಈಸ್ ವೆರಿ ಈಸಿ, ಹಿಂದಿದು ಸ್ಪೆಷಲ್ಲಾಗಿ. ಆ್ಯಂಡ್ ಯುವರ್ ಸಿಲೆಬಸ್ ಈಸ್ ಆಲ್ಸೋ ವೆರಿ ಈಸಿ, ಬಟ್ ಇಟ್ ಈಸ್ ವಾಸ್ಟ್. ಅದನ್ನು ನಾನು ಒಪ್ಕೊತೇನೆ, ಆಯಿತಾ? ನಿಮಗೆ ಹಿಂದಿನಲ್ಲೂ ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಡಿವೈಡ್ ಆಗಿದೆ, ಗದ್ಯ ಭಾಗ, ಪದ್ಯ ಭಾಗ, ದೀರ್ಘಕಾಲಿ, ಇದನ್ನೆಲ್ಲ ಇದೆ ನಿಮಗೂ ಕೂಡ. ಎನಿಹೌ, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್, ಲೆಟ್ ಮಿ ಸ್ಟಾರ್ಟ್. ಸರಿಯಾದ ದಾರಿಯನ್ನು ತೋರಿಸ್ಕೊಡ್ತೇನೆ. ಆ ದಾರಿನಲ್ಲೇ ಹೋದರೆ ನೀವು ರಿಯಲಿ ಐ ಶೂರ್ ಯು ಮ್ಯಾನ್, ಎವ್ರಿ ಒನ್ ವಿಲ್ ಗೆಟ್ 80 ಔಟ್ ಆಫ್ 80. ಇಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ಹಿಂದಿ ಬರೀಲಿಕ್ಕೆ ಬರಲ್ಲ, ಹೌದಲ್ವಾ? ಈಗ ಬೇಡ ಬಿಡಿ, ಮತ್ತು ನಾನು ಏನಾದ್ರು ಬರೆದು ತೋರಿಸಿದರೆ ಅದು ಸರಿಯಾಗಲ್ಲ. ನಿಮ್ಮ ಅಕ್ಷರಗಳು, ನಿಮ್ಮ ಮೀನಿಂಗ್ಗಳು ನಿಮ್ಗೆ ಚೆನ್ನಾಗಿ ಗೊತ್ತು, ಏನು ಬರೀತಾ ಇದ್ದೀರಾ ನೀವು ಅಂತ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ನಿಜವಾಗಿ ಔಟ್ ಆಫ್ ಔಟ್ ಯಾವ ಕಾರಣಕ್ಕೂ ಕೂಡ ಇಂಗ್ಲೀಷು, ಕನ್ನಡ, ಹಿಂದಿನಲ್ಲಿ ಸಿಗಲ್ಲ. ಹಾಗಿದ್ರೆ ಬರೇ ಸರ್ ನಾನು ಪಾಸ್ ಆಗಬೇಕು ಹಿಂದಿನಲ್ಲಿ, ಓನ್ಲಿ ಐ ಶುಡ್ ಗೆಟ್ ಪಾಸ್ ಮಾರ್ಕ್ಸ್ ಸರ್, ಬಿಕಾಸ್ ಐ ಆಮ್ JEE ಸ್ಟೂಡೆಂಟ್, ಐ ಡೋಂಟ್ ವಾಂಟ್ ಲ್ಯಾಂಗ್ವೇಜ್ ಮಾರ್ಕ್ಸ್ ಇನ್ ಮೈ ಮಾರ್ಕ್ಸ್ ಕಾರ್ಡ್, ಜಸ್ಟ್ ಪಾಸಿಂಗ್ ಈಸ್ ಎನಫ್ ಅಂತ. ಅಂಥ ವಿದ್ಯಾರ್ಥಿಗಳಿಗೆ ಏನು ಟೆನ್ಷನ್ ತಗೋಬಿಡಿ, ಎಲ್ಲೂ ಮೆಟೀರಿಯಲ್ ಹುಡುಕೋ ಅವಶ್ಯಕತೆಯೇ ಇಲ್ಲ, ಯಾವ ಯೂಟ್ಯೂಬ್ ಚಾನಲ್ ನೋಡುವ ಅವಶ್ಯಕತೆಯೂ ಇಲ್ಲ. ಡೈರೆಕ್ಟಾಗಿ ತಗೊಳ್ಳು ನಮ್ಮ PUC ಬೋರ್ಡ್ ವತಿಯಿಂದ ಕೊಟ್ಟಿರುವಂಥ ಮಾಡಲ್ ಕ್ವಶನ್ ಪೇಪರ್ 1 + 2 + 3 ಈ 3 ಮಾಡಲ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದರೆ ಸಾಕು, 100% ಯು ವಿಲ್ ಗೆಟ್ ಪಾಸಿಂಗ್ ಮಾರ್ಕ್ಸ್. ಇಷ್ಟಂತೂ ಕ್ಲಿಯರ್ ಕಟ್ಟಾಗಿ ನಿಮಗೆ ಹೇಳ್ತಾ ಇದ್ದೇನೆ. ಕ್ಲಿಯರ್. ನೆಕ್ಸ್ಟು, ಸರ್ ನಾನು ಪಾಸಲ್ಲ, ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಬೇಕು ಅಂತ. ಫಸ್ಟ್ ಕ್ಲಾಸ್ ಅಂದರೆ ಅರ್ಥ ಆಯ್ತಲ್ವ ಸರ್? ನಾನು ಏನಾಗಬೇಕು? ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಬೇಕು ಅಂತ, 54+ ಬೇಕು ಅಂತ, 50+ ಅಂತ. ಹಾಗಿದ್ರೆ ಹೌದ್ರಿ, 80ಗೆ ಅಷ್ಟೇ ಆಗೋದು. 100ಗೆ 60 ತಗೊಂಡ್ರೆ ಫಸ್ಟ್ ಕ್ಲಾಸ್ ಆಗ್ತೀರಾ, 80ಗೆ ಈ ರೀತಿಯಾಗಿ ಸ್ವಲ್ಪ ಕಡಿಮೆ ಹೋಗ್ತಾ ಇರುತ್ತಲ್ವ. ಈಗ ನಿಮಗೆ ಬರೀ ಪಾಸ್ ಆಗಲಿಕ್ಕೆ ಎಷ್ಟು ಮಾರ್ಕ್ಸ್ ಬೇಕು ಗೊತ್ತಾ? 24 ಮಾರ್ಕ್ಸ್ ಈಸ್ ಎನಫ್. 24 ಇಸ್ ಅ ಪಾಸಿಂಗ್ ಮಾರ್ಕ್. ಹಿಂದಿ ಮಕ್ಕಳಿಗೆ 80 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಇರುತ್ತೆ, 80 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಇರುತ್ತೆ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಏನೇನು ಓದಿದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಇಫ್ ಯು ವಾಂಟ್ ಓನ್ಲಿ ಪಾಸಿಂಗ್ ಮಾರ್ಕ್ಸ್, ಮಾಡಲ್ ಕ್ವಶನ್ ಪೇಪರ್ಸ್ ಆರ್ ಎನಫ್. ಸರ್ ನಾನು ಸ್ವಲ್ಪ ಫಸ್ಟ್ ಕ್ಲಾಸ್ ಬರಬೇಕು ಅಂತ ವಿದ್ಯಾರ್ಥಿಗಳು ನೋಡಿ, ಈ ಮಾಡಲ್ ಕ್ವಶನ್ ಪೇಪರ್ ಆಯಿತಾ, ಜೊತೆಗೆ 1 + 2 + 3 ಜೊತೆಗೆ ಪ್ರಿಪೇಟ್ರಿ ಎಕ್ಸಾಮಿನ 1 + 2 ಅಲ್ಲಿಗೆ 5 ಕ್ವಶನ್ ಪೇಪರು ತಾವುಗಳು ಸಾಲ್ವ್ ಮಾಡಬೇಕು. ಯಾರೋ ನಿಮಗೆ ಪದೇ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ನೀವೇನಾದರೂ ನನ್ನ ಫಿಸಿಕ್ಸು ವಿಡಿಯೋಸ್ಗಳು, ಕೆಮಿಸ್ಟ್ರಿ, ಎಕನಾಮಿಕ್ಸ್, ಇವತ್ತು ಎಕ್ಸಾಮ್ ಆಯ್ತಲ್ವ, ಎಲ್ಲ ಅವೇ ಸರ್ ಪ್ರಶ್ನೆಗಳು. ಸ್ವಲ್ಪ ಹಾರ್ಡ್ ಕ್ವಶನ್ 4 ಮಾರ್ಕ್ಸಲ್ಲಿ ಕೇಳಿದ್ರು ಬಿಟ್ಟರೆ, ನಾನು ಅಪ್ಲೋಡ್ ಮಾಡಿದಂಥ ಪಾರ್ಟ್ A, ಪಾರ್ಟ್ B ಅಂದರೆ 2 ಮಾರ್ಕ್ ಕ್ವಶನ್ಸ್, 1 ಮಾರ್ಕ್ ಕ್ವಶನ್ಸ್, 6 ಮಾರ್ಕ್ಸ್ ಕ್ವಶನ್ಸ್ ಹಾಗೂ 5 ಮಾರ್ಕ್ ಕ್ವಶನ್ಸ್ ಸೇಮ್ ಆ್ಯಸ್ ಇಟ್ ಈಸ್ ಬಂದಿತ್ತು. ನಿಮಗೂ ಕೂಡ ಬರುತ್ತೆ. ಈಗ ಫಸ್ಟ್ ಕ್ಲಾಸ್ ಆಯಿತು ಸರ್, ನನಗೆ 80 ಔಟ್ ಆಫ್ 80 ಬೇಕು ಸರ್, ನಾನು ಏನಾದರೂ ಮಾಡಿ 80 ಔಟ್ ಆಫ್ 80 ತೆಗಿಲೇಬೇಕು. ಐ ಆಮ್ ವೆರಿ ಗುಡ್ ಇನ್ ಹಿಂದಿ, ಮೈ ಗ್ರಾಮರ್ ಈಸ್ ವೆರಿ ಗುಡ್, ಮೈ ಸೆಂಟೆನ್ಸ್ ಫಾರ್ಮೇಷನ್ ಈಸ್ ಗುಡ್, ಐ ನೋ ಆಲ್ ಚಾಪ್ಟರ್ಸ್ ಸರ್, ಐ ನೋ ದೀಸ್ ಮಾಡಲ್ ಕ್ವಶನ್ ಪೇಪರ್ಸ್ ಆಲ್ರೆಡಿ ಐ ಸಾಲ್ವ್ ಡ್ಯೂರಿಂಗ್ ಪ್ರಿಪೇಟರಿ ಎಕ್ಸಾಮ್ಸ್ ಅಂತ. ಇಂತಹ ವ್ಯಕ್ತಿಗಳು, ಇಂತಹ ಸ್ಟೂಡೆಂಟ್ಸ್ಗಳು, ಇಂಥ ಸಬ್ಸ್ಕ್ರೈಬರ್ಗಳಿದ್ದರೆ ನೀವೇನು ಓದಬೇಕು ಅಂತ ಹೇಳ್ಕೊಡ್ತೀನಿ ಸರ್. ನೋಡಿ, ಈ ಪಾರ್ಟ್ ಇದೆ ಅಲ್ವಾ, ಇದರ ಜೊತೆಗೆ ಅಡಿಷ್ನಲ್ ಅಂದರೆ ಅರ್ಥ ಆಗುತ್ತಲ್ವ, ಟು ಗೆಟ್ 80 ಔಟ್ ಆಫ್ 80 ಮಾಡಲ್ ಕ್ವಶನ್ ಪೇಪರ್ 1, 2, 3 ಪ್ರಿಪೇಟರಿ ಎಕ್ಸಾಮ್ 1, 2 ಪ್ಲಸ್ ನನ್ನ ಬಳಿನಲ್ಲಿ ಕ್ವಶನ್ ಪೇಪರ್ 1, ಕ್ವಶನ್ ಪೇಪರ್ 2, ಕ್ವಶನ್ ಪೇಪರ್ 3 ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್ ಆರ್ ದೇರ್. ನನ್ನ ಬಳಿ 3 ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್ಗಳು ಇದ್ದಾವೆ ಸರ್. ಆ 3 ಇಂಪಾರ್ಟೆಂಟ್ ಕ್ವಶನ್ ಪೇಪರನ್ನು ನಿಮಗೆ ನಾನು ಕೊಡ್ತೇನೆ, ವಿತ್ ಕೀ ಆನ್ಸರೇ ಕೊಡ್ತೇನೆ, ಟೆನ್ಷನ್ ತಗೋಬೇಡಿ. ಯಾಕಂದರೆ ದಿಸ್ ಈಸ್ ನಾಟ್ ಎ ಟೈಮ್ ಆಯಿತಾ ಟು ಸ್ಪೆಂಡ್. ಇದಕ್ಕೆ ಕೀ ಆನ್ಸರ್ಸ್ ಹುಡುಕ್ಲಿಕ್ಕೆ ಇವತ್ತು ಇಡೀ ದಿನ ತೆಗಿತೀರಾ, ಉಳಿದಿರೋದು ಕೇವಲ 1 ದಿನ ಸರ್.
ಐ ರಿಕ್ವೆಸ್ಟ್ ಯು ಎವ್ರಿ ಒನ್ ಹೌ ಟು ರೀಡ್ ಅಂತ ಈಗ ಸ್ವಲ್ಪ ಹೇಳ್ಕೊಡ್ತೇನೆ. ಇನ್ನೊಂದು ನಿಮಿಷ 2 ನಿಮಿಷ ನೋಡಿಬಿಡಿ ವಿಡಿಯೋ, ದಟ್ಸ್ ಎನಫ್ ಆಯಿತಾ. ಮತ್ತು ಏನು ಬೇಡ. ಅರ್ಥ ಆಯಿತು ಅನಿಸುತ್ತೆ. ಪಾಸ್ ಆಗಲಿಕ್ಕೆ ಓನ್ಲಿ ಮಾಡಲ್ ಕ್ವಶನ್ ಪೇಪರ್ಸ್ ಆರ್ ಎನಫ್ ಟು ಗೆಟ್ ಫಸ್ಟ್ ಕ್ಲಾಸ್. ಮಾಡಲ್ ಕ್ವಶನ್ ಪೇಪರ್ 1 2 3 ಪ್ಲಸ್ ಯುವರ್ ಪ್ರಿಪೇಟ್ರಿ 1 and 2. ದೀಸ್ ಆರ್ ನಾಟ್ ಮೈ ವರ್ಡ್ಸ್, ಇದು ನನ್ನ ವರ್ಡ್ಸ್ ಅಲ್ಲ. PUC ಬೋರ್ಡ್ ವತಿಯಿಂದನೇ ಒಂದು ಸಲ ಪೇಪರ್ ಲೀಕ್ ಆಗಿತ್ತಲ್ವ ಪ್ರಿಪೇಟ್ರಿ ಎಕ್ಸಾಮಿಂದು. ಆವಾಗ ಮೈಕ್ ಹಿಡಿದಾಗ ಅವ್ರು ಒಂದೇ ಮಾತು ಹೇಳಿದ್ದು, ಯಾಕ್ರಯ್ಯ ಪೇಪರನ್ನು ಲೀಕ್ ಮಾಡ್ತಾಯಿದ್ದೀರಾ, ನಾವೇ ಈಗಾಗಲೇ ಮಾಡಲ್ 1 ಮಾಡಲ್ 2 ಮಾಡಲ್ 3 ಅಂತ ಇಂಡೈರೆಕ್ಟಾಗಿ ಕ್ವಶನ್ ಪೇಪರೇ ಲೀಕ್ ಮಾಡಿದ್ದೀವಿ ಅಂತ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಅವ್ರೇನು ಹೇಳಿದ್ದಾರೆ ಅಂತ. ವಾಟ್ ಡಸ್ ಇಟ್ ಮೀನ್ ಅಂತ ಕ್ಲಿಯರ್ ಆಲ್ ಆಫ್ ಯು ಅರ್ಥ ಆಯಿತು ಅನಿಸುತ್ತೆ ಎಲ್ಲರಿಗೂ. ಇಂಪಾರ್ಟೆಂಟ್ ಕ್ವಶನ್ ಪೇಪರ್ 1 2 3 ಟೆನ್ಷನ್ ತಗೋಬೇಡಿ. ಅದಕ್ಕೆ ಕೀ ಆನ್ಸರ್ಗಳು ಸಮೇತನೇ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಐ ವಿಲ್ ಪ್ರೊವೈಡ್. ಏನು ಟೆನ್ಷನ್ ತಗೋಬೇಡಿ ಮಕ್ಕಳೇ. ಇದನ್ನು ನಿಮ್ಮ ಹತ್ರ ಇದೆ ಅಂದ್ಕೊಂಡಿದ್ದೀನಿ. ಮೊದಲು ತಾವುಗಳು ಮಾಡಬೇಕಾಗಿರೋ ಕೆಲಸ ಏನು ಅಂತ ಹೇಳ್ತೀನಿ. ಫಸ್ಟ್ ವಾಟ್ ಟು ಡೂ ಅಂತ, ವಾಟ್ ಈಸ್ ಯುವರ್ ಫಸ್ಟ್ ಸ್ಟೆಪ್ ಟುಡೇ ಅಂತ. ಈ ವಿಡಿಯೋ ನೋಡೋದ ತಕ್ಷಣ ಫಸ್ಟ್ ಸ್ಟೆಪ್ ಏನು ಅಂತ ಮೊದಲು ಹೇಳ್ತೀನಿ. ಮೊದಲು ಮಾಡಲ್ ಕ್ವಶನ್ ಪೇಪರ್ 1 2 3 ಹಾರ್ಡ್ ಕಾಪಿ ಇರಬೇಕು. ಹಾರ್ಡ್ ಕಾಪಿ ಅಂದರೆ ಏನು ಗೊತ್ತಾ, ಇದನ್ನು ನಾವು ಹಾರ್ಡ್ ಕಾಪಿ ಅಂತ ಕರಿತೀವಿ. ಇದನ್ನು ಹಾರ್ಡ್ ಕಾಪಿ ಅಂದರೆ ಏನು, ಕೈಯಲ್ಲಿ ಹಿಡ್ಕೊಂಡಿದ್ದೀವಲ್ವ, ಇದನ್ನು ಹಾರ್ಡ್ ಕಾಪಿ. ಜೆರಾಕ್ಸು ಅಥವಾ ಪ್ರಿಂಟನ್ನು ತಗೊಂಡ್ರೆ ಹಾರ್ಡ್ ಕಾಪಿ ಅಂತ ಹೇಳ್ತೀವಿ. ಸಾಫ್ಟ್ ಕಾಪಿ ಮೀನ್ಸ್ ಮೊಬೈಲಲ್ಲಿರುವುದನ್ನು PDF ಕಾಪಿಗಳನ್ನು ಸಾಫ್ಟ್ ಕಾಪೀಸ್ ಅಂತ ಕರಿತೀವಿ. ಸಾಫ್ಟ್ ಕಾಪಿಯಿಂದ ನೀವು ಮೈಂಡ್ ಡೈವರ್ಟ್ ಆಗುತ್ತೆ. ಪ್ಲೀಸ್ ಐ ರಿಕ್ವೆಸ್ಟ್ ಯು ಎವ್ರಿ ಒನ್ ರನ್ ಟುವರ್ಡ್ಸ್ ದಿ ಜೆರಾಕ್ಸ್ ಶಾಪ್ ಅಥವಾ ಪ್ರಿಂಟ್ ಅಂಗಡಿಗೆ ಹೋಗ್ಬಿಟ್ಟು ದಯವಿಟ್ಟು ಈ 3 ಮಾಡಲ್ ಕ್ವಶನ್ ಪೇಪರ್ಸನ್ನು ಪ್ರಿಂಟ್ ತಗೊಂಬನ್ನಿ. ನೆಕ್ಸ್ಟ್ ಕೆಲಸ ನಂದಾಗಿರುತ್ತೆ ಆಯಿತಾ. ಫಸ್ಟ್ ವರ್ಕ್ ಈಸ್ ದಟ್. ಹಾಗಿದ್ರೆ ಯಾವ ರೀತಿಯಾಗಿ ಇವತ್ತು ತಾವುಗಳು ಏನು ಮಾಡಬೇಕು ಅಂತ ಫಸ್ಟ್ ವರ್ಕ್, ಹೌದಲ್ವಾ. ವಾಟ್ ಈಸ್ ಯುವರ್ ಫಸ್ಟ್ ವರ್ಕ್ ಟುಡೇ, ಯಾಕಂದರೆ ಓನ್ಲಿ 1 day ಈಸ್ ಲೆಫ್ಟ್, ಗ್ರಾಮರ್ ಈಸ್ ದೇರ್. ಹಾಗಿದ್ರೆ ನಿಮಗೆಲ್ಲ ಏನೇನಿದೆ ಅಂತ ಸ್ವಲ್ಪ ಡಿಸ್ಕಸ್ ಮಾಡಿಬಿಡೋಣ ಈ ಒಂದು ವಿಡಿಯೋದಲ್ಲಿ. ಫಸ್ಟ್ ವರ್ಕ್, ಫಸ್ಟ್ ಸ್ಟೆಪ್ 1, ಹೌದಲ್ವಾ. ಸ್ಟೆಪ್ 1 ಏನು, ಸ್ಟೆಪ್ 1 ಅಂದರೆ ಫಸ್ಟು ಮಾಡಲ್ ಕ್ವಶನ್ ಪೇಪರ್ 1 2 3 ಫಸ್ಟು ಪ್ರಿಂಟೌಟ್ ತಗೊಳ್ಳಿ ಸರ್, ಏನು ಟೆನ್ಷನ್ ತಗೋಬೇಡಿ. ನೆಕ್ಸ್ಟು ನೋಡಿ ಆಯಿತಾ, ಮಾಡಬೇಕಾಗಿರುವಂಥ ಕೆಲಸ ಅದರಲ್ಲಿ ಲಾಸ್ಟ್ ಪಾರ್ಟಲ್ಲಿ ನಿಮಗೆಲ್ಲರಿಗೂ ಕೂಡ ಗ್ರಾಮರ್ ಪಾರ್ಟ್ ಬರುತ್ತೆ. GRA MMAR ಇದನ್ನು ರೆಡಿಯಾಗಿ ಫಸ್ಟ್ ಪಾರ್ಟ್ ಏನಲ್ಲಿ ನಿಮಗೆಲ್ಲರಿಗೂ ಕೂಡ 10 MCQs ಇರುತ್ತೆ, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ವರ್ಬ್ಸ್ ಭಾಳ ಈಸಿ, 5 ಮುಹಾವರೇಸ್ ಅಂತ ಹೇಳ್ತೀವಿ, ಮುಹಾವರೆ ಅಂತ ಆಯಿತಾ. ಲಾಲ್ ಪಿಲಾ ಹೋನ ಅಂತ ಹೇಳಿದರೆ ಏನು, ಸಿಟ್ಟಾಗುವಂಥದ್ದು ಅಂತ. ಇಂತಹ ಮುಹಾವರೆಗಳು, ಲಾಲ್ ಪಿನ ಅಂದರೆ ಅರ್ಥ ಆಯ್ತಲ್ವ, ಏನೋ ಮುಖ ನೋಡಿದ್ರೆ ಹಂಗೆ ಕೆಂಪಾಗ್ಬಿಟ್ಟಿದೆ, ಸಿಟ್ಟಾಗಿದೆಯಾ ಅಂತ, ಅಂದರೆ ಅದನ್ನೇ ನಾವು ಮುಹಾವರೆಗಳು ಅಂತ ಕರಿತೀವಿ. ಇಂಥ ಪ್ರಶ್ನೆಗಳನ್ನು ಮೊದಲು ರೆಡಿಯಾಗಿ, ಇವೆಲ್ಲ ಫಿಕ್ಸ್ ಕ್ವಶನ್ಸ್ ಆಗಿರುತ್ತೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ. ನಂಬಲ್ಲ ಅಲ್ವಾ, ಆ್ಯನ್ಯುವಲ್ ಎಕ್ಸಾಮ್ ಆದಮೇಲೆ ನಂಬ್ತೀರಾ. 3 ಮಾಡಲ್ ಕ್ವಶನ್ ಪೇಪರು, 2 ಪ್ರಿಪೇಟ್ರಿ, 5 ಪ್ರಶ್ನೆ ಪತ್ರಿಕೆಗಳ ಈ ಫಸ್ಟ್ ಮೇನ್ ಕ್ವಶನ್ನು, ಈ ಲಾಸ್ಟ್ ಮೇನ್ ಕ್ವಶನನ್ನು ರೆಡಿಯಾಗಿ 100% ಇಟ್ ವರ್ಕ್ ಆಗುತ್ತೆ 100% ಹೇಳ್ತಾ ಇದ್ದೀನಿ ನಿಮಗೆ. ದೇವರು ಬುದ್ಧಿ ಕೊಡಲಿ ಆಯಿತಾ. ನೆಕ್ಸ್ಟು ಹಾಗಿದ್ರೆ ಸರ್ ಇವತ್ತು ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತ ಮಲಗೋಕ್ಕಿಂತ ಮುಂಚೆ ದಯವಿಟ್ಟು ಐ ರಿಕ್ವೆಸ್ಟ್ ಆಲ್ ದೋಸ್ ಹು ವಾಂಟ್ 80 out of 80 ಆರ್ ಪಾಸ್ ದಟ್ ದಿಸ್ ಎವ್ರಿಥಿಂಗ್, ಪ್ಲೀಸ್ ಬಿಫೋರ್ ಯು ಸ್ಲೀಪ್ ಮಲಗೋಕ್ಕಿಂತ ಮುಂಚೆ ದೀಸ್ ಮಾಡಲ್ ಕ್ವಶನ್ ಪೇಪರ್ಸ್ ಯು ನೀಡ್ ಟು ಸಾಲ್ವ್. ಈ 3 ಮಾಡಲ್ ಕ್ವಶನ್ ಪೇಪರನ್ನು ಇವತ್ತು ಸಾಲ್ವ್ ಮಾಡಿ ಮಲಗಬೇಕು. 1 hour ಈಸ್ ಎನಫ್, ಒಂದು ತಾಸು ಸಾಕು. ಯಾವುದಕ್ಕೆ, ಮಾಡಲ್ ಕ್ವಶನ್ ಪೇಪರ್ 1, ಮಾಡಲ್ ಕ್ವಶನ್ ಪೇಪರ್ 2, ಮಾಡಲ್ ಕ್ವಶನ್ ಪೇಪರ್ 3ಗೆ 1 ಗಂಟೆ ಸಾಕು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಯಾರೆಲ್ಲ ವಿಡಿಯೋ ಸಂಪೂರ್ಣವಾಗಿ ನೋಡ್ತಾರೋ ಅವರಿಗೆ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಗಿಫ್ಟನ್ನು ಇಟ್ಟಿರ್ತೇನೆ ಸರ್. ನಾನು ಕ್ಲಿಯರಾಗಿ ಹೇಳ್ತೀನಲ್ವ ಆಯಿತಾ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಮಾಡಲ್ ಕ್ವಶನ್ ಪೇಪರ್ 1 2 3 ಇದರ ಒಂದು ಕೀ ಆನ್ಸರ್ಗಳನ್ನು ಕೂಡ ಉಚಿತವಾಗಿ ನೀಡಿರ್ತೇನೆ. ಡೌನ್ಲೋಡ್ ಮಾಡ್ಕೊಳ್ಳಿ, ಒಳ್ಳೆ ಅಂಕಗಳನ್ನು ತೆಗೀರಿ, ಖುಷಿಯಾಗಿ ಪಾಸಾಗಿ. ಬಿಕಾಸ್ ದಿಸ್ ಈಸ್ ನಾಟ್ ಎ ಟೈಮ್ ಟು ಸ್ಪೆಂಡ್ ಎದಕ್ಕೆ ಇನ್ ಸರ್ಚ್ ಆಫ್ ಆನ್ಸರ್ಸ್ ಅಂತ. ದಟ್ ಈಸ್ ದ ರೀಸನ್ ಮೈ ಡಿಯರ್ ಚಿಲ್ಡ್ರನ್. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೀ ಆನ್ಸರ್ ಮಾಡಲ್ ಕ್ವಶನ್ ಪೇಪರ್ ಕೂಡ ಕೊಟ್ಟಿರ್ತೇನೆ. ಇನ್ನೊಂದು ಮುಖ್ಯವಾದ ಫ್ರೀ ಕಾಪಿ ಕೂಡ ಕೊಡ್ತೇನೆ ನಿಮಗೆ, ಅದು ಬ್ಲೂ ಪ್ರಿಂಟ್ ಆಗಿರುತ್ತೆ. ಬ್ಲೂ ಪ್ರಿಂಟ್ ಪ್ರಕಾರ ಸರ್ ಆ್ಯನ್ಯುವಲ್ ಎಕ್ಸಾಮ್ ನಡೆಯುತ್ತಾ ಅಂತ ಈಗಲೂ ಕೂಡ ಡೌಟ್ ಇದ್ದವರು, ಯಾಕೆಂದರೆ ಫಸ್ಟ್ ನಿಮ್ಮ ಲ್ಯಾಂಗ್ವೇಜ್ ಎಕ್ಸಾಮ್ ಇದು. ಇಂಗ್ಲೀಷ್ ಎಕ್ಸಾಮ್ ಆ್ಯಸ್ ಪರ್ ದ ಬ್ಲೂ ಪ್ರಿಂಟ್ ದೇ ಕಂಡಕ್ಟೆಡ್, ಆ್ಯಸ್ ಪರ್ ದ ಬ್ಲೂ ಪ್ರಿಂಟ್ ದೇ ಸೆಟ್ ದ ಕ್ವಶನ್ ಪೇಪರ್. ನೆಕ್ಸ್ಟ್ ಕನ್ನಡ ಎಕ್ಸಾಮ್ ಕೂಡ ಅಷ್ಟೇ ಸರ್, ಸಂಸ್ಕೃತ ಎಕ್ಸಾಮ್ ಕೂಡ ಅಷ್ಟೇ ಸರ್. ಎಲ್ಲವೂ ಕೂಡ ಆ್ಯಸ್ ಪರ್ ದ ಬ್ಲೂ ಪ್ರಿಂಟೇ ನಡೀತಾ ಇರುವಂಥದ್ದು ಎಕ್ಸಾಮ್ಗಳು. ಏನು ಟೆನ್ಷನ್ ತಗೋಬೇಡಿ. ಪದೇ ಮೆಸೇಜ್ ಹಾಕ್ತಾಯಿದ್ದೀರಾ ನೀವು, ಸರ್ ಕ್ವಶನ್ ಪೇಪರು ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತಾ ಸರ್, ಕ್ವಶನ್ ಪೇಪರಲ್ಲಿ ಮಾಡಲ್ ಕ್ವಶನ್ ಪೇಪರ್ 1 2 3ನಲ್ಲಿ ಇರುವಂಥ ಕ್ವಶನ್ಸ್ ಇರುತ್ತಾ? ಇರುತ್ತೆ 100 ಅಲ್ಲ 200 ಟೈಮ್ಸ್ ಕೇಳಿದ್ರು ಇರುತ್ತೆ ಸರ್. ಬ್ಲೂ ಪ್ರಿಂಟ್ ಪ್ರಕಾರನೇ ಕ್ವಶನ್ ಪೇಪರ್ ಕೂಡ ಸೆಟ್ ಆಗುತ್ತೆ ಆಯಿತಾ. ನೆಕ್ಸ್ಟು ಇನ್ನೊಂದೇನು ಡೌಟ್ ಇದೆ ನಿಮಗೆ ಅಂತ ಹೇಳಿದ್ರೆ, ಸರ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಅಂತ.
ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಲಿಕ್ಕೆ ನಾನೇನು ಹಿಂದಿ ಟೀಚರ್ ಅಲ್ಲ, ಆದರೂ ಕೂಡ ಗೊತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲಿದ್ದಾವೆ ಅಂತ. ಎಲ್ಲ ಲಾಂಗ್ ಆನ್ಸರ್ಸ್ ಏನಿದ್ದಾವೋ ಲಾಂಗ್ ಆನ್ಸರ್ಸ್ ಅಂತ ಹೇಳಿದರೆ ಎಲ್ಲಿ ಅಂತ. ಶಾರ್ಟ್ ಆನ್ಸರ್ಸ್ ಬರೋದು ಸ್ವಲ್ಪ ಕಷ್ಟ, ಆದರೆ ಲಾಂಗ್ ಆನ್ಸರ್ಸ್ಗಳಿದ್ದಾವಲ್ವ, ಲಾಂಗ್ ಆನ್ಸರ್ಸ್ ಎಲ್ಲೂ ಕೂಡ ಇದೇ 3 ಮಾಡಲ್ ಕ್ವಶನ್ ಪೇಪರಿಂದನೇ ಜಂಬಲ್ಡ್ ಮಾಡಿ ನಿಮಗೆ ಕೊಡಲಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಔಟ್ ಆಫ್ 6 ಎನಿ 3 ಅಂತ ಇದ್ದರೆ 2 2 2 ಇಲ್ಲಿಂದ ಪಿಕ್ ಮಾಡಿ ಅದನ್ನೇ ಹಾಕ್ತಾರೆ. ಒಂದು ಹಾಟ್ ಕ್ವಶನನ್ನು ಯಾವುದೋ ಪ್ರಿಪೇಟ್ರಿಂದನೋ ಅಥವಾ ಲಾಸ್ಟ್ ಇಯರ್ ಒಂದು ಕ್ವಶನ್ ಪೇಪರಿಂದ ಪಿಕ್ ಮಾಡಲಾಗುತ್ತೆ. ಅಷ್ಟೇ ಬಿಟ್ಟರೆ ಏನೂ ಇಲ್ಲ. ಬಹಳ ಜನ ನಿಮ್ಮನ್ನು ಮಿಸ್ಗೈಡ್ ಮಾಡ್ತಾಯಿದ್ದಾರೆ. ದಟ್ ಈಸ್ 5 ಇಯರ್ಸ್ ಕ್ವಶನ್ ಪೇಪರ್ ಓದು ಅಂತ. ತಮ್ಮ 5 ಇಯರ್ಸ್ ಕ್ವಶನ್ ಪೇಪರ್ ಆಮೇಲೆ ಯೋಚನೆ ಮಾಡು. ಫಸ್ಟ್ ದೀಸ್ 5 ಕ್ವಶನ್ ಪೇಪರ್ಸ್ ಯು ಥಿಂಕ್ ಅಬೌಟ್ ದೀಸ್ 5 ಕ್ವಶನ್ ಪೇಪರ್ಸ್. ಯಾವುದು ಮಾಡಲ್ ಕ್ವಶನ್ ಪೇಪರ್ 1 2 3, ಪ್ರಿಪೇಟ್ರಿ 1 2 ಎಷ್ಟಾಯಿತು? 5 ಆಯಿತು. ನಾನು ಕೊಟ್ಟಿದ್ದು 3 ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್. ದಟ್ಸ್ ಎನಫ್ ಮೈ ಡಿಯರ್ ಟು ಗೆಟ್ 80 ಔಟ್ ಆಫ್ 80. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ಮಕ್ಕಳೇ. ಗ್ರಾಮರಿನ ವಿಡಿಯೋ ಸಪ್ರೇಟಾಗಿ ಒಂದು 3 ವಿಡಿಯೋನ ಮಾಡಿ ಹಾಕ್ತೇನೆ. ಕರೆಕ್ಟಾಗಿ ಕುತ್ಕೊಂಡು ನೋಡಿದರೆ ಆಯಿತಾ, ನಿಜವಾಗಿಯೂ ತಾವುಗಳು ಖುಷಿಯಾಗಿ ಬರ್ತೀರಾ, ಮತ್ತೇನೂ ಇಲ್ಲ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್.